ಹಾಯ್ ಸ್ಪರ್ಧಾರ್ಥಿಗಳೇ, ಈ ಕಡ್ಡಾಯ ಕನ್ನಡ ಆಗಿರ್ಬೋದು ಮತ್ತು ಕಮ್ಯುನಿಕೇಶನ್ ಪೇಪರ್ಗೆ ಸಂಬಂಧಪಟ್ಟಂಗೆ SDA, PDO, FDA, VO ನಾನಾ ತರದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಕನ್ನಡ ಸಂಬಂಧಪಟ್ಟಂಗೆ 35 ಆಗಿರ್ಬೋದು ಮತ್ತು ಕಡ್ಡಾಯ ಕನ್ನಡ ಪರೀಕ್ಷೆಗೆ 150 ಅಂಕಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರ. ಯಾವ ರೀತಿ ಎಲ್ಲ ಈ KEದವರು ಪ್ರಶ್ನೆಗಳನ್ನ ಕೇಳ್ತಾರ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಒಂದೇದ್ ನೋಡ್ರಿ, ಭಾಷೆಯು ತನ್ನ ಬೆಳವಣಿಗೆ ಹಂತದಲ್ಲಿ ಬಳಸಿಕೊಂಡ ಅಪ್ರಧಾನ ತಂತ್ರಗಳನ್ನು ಅವುಗಳ ಉದಾಹರಣೆಯೊಂದಿಗೆ ಹೊಂದಿಸಿ ಬರೆಯಿರಿ. ಸಾದೃಶ್ಯ ಅಕ್ಷರ ಲೋಪ, ವರ್ಣಪಲ್ಲಟ, ಸಮರೂಪ ಧಾರಣೆ, ತಪ್ಪು ಸಹಚಾರ, ಜನ್ಮ, ಅಗ್ನಿ ಅಗ್ಗಿ, ಸೋಮವಾರಪೇಟೆ, ಕಾದಾಗ. ಇದಕ್ಕೆ ನೋಡ್ರಿ ರೈಟ್ ಆನ್ಸರ್ ಬಂದ್ರಿ ಆಪ್ಷನ್ 2 ರೀ. ಸಾದೃಶ್ಯ ಅಕ್ಷರ ಲೋಪ ಅಂದ್ರ ಸೋಮವಾರಪೇಟೆ ಇದ್ದಿದ್ದು ಸೋಮಾರಪೇಟೆ ಅಂತ ಹೇಳ್ಬೋದು. ಗ್ರಾಂಥಿಕ ರೂಪ ರೀ. ಈ ನಾವು ಪುಸ್ತಕದಲ್ಲಿ ಸೋಮಾರಪೇಟೆ ಅಂತ ಬರೆದ್ರೆ ನಾವು ಆಡು ಭಾಷೆಯಲ್ಲಿ ಎಲ್ಲರೂ ಸೋಮಾರಪೇಟೆ ಅಂತ ಕರಿತೇವ್ರಿ. ವರ್ಣಪಲ್ಲಟ ಅಂದ್ರೆ ಈ ಅಕ್ಷರಗಳ ಬದಲಾವಣೆ ರೀ. ಅದಲು ಬದಲಾಗೋದಕ್ಕೆ ನಾವು ವರ್ಣಪಲ್ಲಟ ಅಂತೇವ್ರಿ. ಈಗ ಕಾಗದ ಐತ್ರಿ, ಕಾದಾಗ. ಈ ಗ ಇದ್ದಿದ್ದು ಈ ಸೈಡ್ ಬಂದೈತ್ರಿ. ವರ್ಣಪಲ್ಲಟ ಅಕ್ಷರಗಳ ಬದಲಾವಣೆ ಆಗೋದಕ್ಕೆ ನಾವು ವರ್ಣಪಲ್ಲಟ ಅಂತ ಕರಿತೇವ್ರಿ. ಇನ್ನ ಸಮರೂಪ ಧಾರಣೆ, ಸಮರೂಪ ಅಂದ್ರ ಸಮರಿ ಅದರೊಳಗೆ ಐತ್ರಿ. ಸಮ ಅಂದ್ರೆ ಎರಡು ನೋಡಾಕ ಸೇಮ್ ಕಾಣಿಸಿರ್ಬೇಕು, ಅಕ್ಷರಗಳು ಸ್ವಲ್ಪ ಚೇಂಜಸ್ ಆಗಿರ್ಬೇಕ್ರಿ. ಅಗ್ನಿ ಅಗ್ಗಿ ಎರಡು ಕೂಡ ಸೇಮ್ ಆಗಿರೋದು, ಬಟ್ ಒತ್ತಕ್ಷರಗಳು ಮಾತ್ರ ಬೇರೆ ಆಗಿದೆ. ಇನ್ನ ತಪ್ಪು ಸಹಚಾರ ಪೂರ್ತಿ ಅಕ್ಷರಗಳನ್ನೇ ಬದಲಾವಣೆ ಮಾಡುತ್ತಾರೆ. ಜನ್ಮ ಇದ್ದುದೇ ಜಲ್ಮ ಅಂತ ಹೇಳ್ಬೋದು. ಇದು ತಪ್ಪು ಸಹಚಾರ, ಹೌದಾ? ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ. ನಿನ್ನ ಎರಡನೇ ಪ್ರಶ್ನೆ ನೋಡ್ರಿ ಯಾವ ರೀತಿ ಕೇಳ್ಯಾರಿ, ಕಾಣಿಸ್ತಾ ಇದೆ? ನೋಡ್ರಿ ಎರಡನೇ ಪ್ರಶ್ನೆ, ನಾನು ಯಾರು ಎಂಬುದನ್ನು ಗುರುತಿಸಿ. ನಾನೊಂದು ಸ್ವತಂತ್ರವಾಗಿ ಉಚ್ಚಾರ ಮಾಡುವ ಬಾರದ ಅಕ್ಷರ. ಒಟ್ಟು 34 ಸಂಖ್ಯೆಯಲ್ಲಿರುವ ನನ್ನನ್ನು ಉಚ್ಚಾರ ಮಾಡಬೇಕಾದರೆ ಬೇರೊಬ್ಬರ ಸಹಾಯ ಬೇಕಾಗುತ್ತದೆ. ಇಲ್ಲದಿದ್ದರೆ ನನ್ನನ್ನು ಸ್ವತಂತ್ರವಾಗಿ ಉಚ್ಚಾರ ಮಾಡಲು ಬರುವುದಿಲ್ಲ. ಹಾಗಾದರೆ ನಾನು ಯಾರು? ಸ್ವರಗಳು, ವ್ಯಂಜನಗಳು, ಯೋಗವಾಗಳು, ವಿಸರ್ಗ. ಇದಕ್ಕೆ ರೈಟ್ ಆನ್ಸರ್ ಬಂದ್ರು ವ್ಯಂಜನಗಳು ಸ್ವತಂತ್ರವಾಗಿ ಉಚ್ಚರಿಸಲಿಕ್ಕೆ ಬಿಡಲ್ರಿ. ಉಚ್ಚರಿಸಬೇಕಾದ್ರಪ್ಪ ಅಂದ್ರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಬೇಕಾಗ್ತದೆ. ಇನ್ನು ವ್ಯಂಜನಗಳು ಎಷ್ಟವ? 34 ಅದಾವ್ರಿ, ಹೌದಾ? ನೆನ್ಪಿರ್ಲಿ. ಇನ್ನು ಸ್ವರಗಳಂತ ಬಂದ್ರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳು ಸ್ವರಗಳಂತರ. ಸ್ವರಗಳು ಎಷ್ಟವಪ್ಪ ಅಂದ್ರೆ 13. ಇನ್ನು ಯೋಗ ಅಂದ್ರೆ ಕೂಡಿ ಸಾಗಿವೆ ಎಂದರ್ಥ. ಯೋಗವಾಗಳು ಅಹ, ಅದರೊಳಗೆ ವಿಸರ್ಗವನ್ನು ಕೂಡ ಅಹಾರಿ, ಹೌದಾ? ಅದು ಅಲ್ಲ ನೋಡ್ರಿ ವ್ಯಂಜನಗಳು ಅಂತ ಅರ್ಥ. ಇನ್ನು ನೆಕ್ಸ್ಟ್ 3ನೇ ಪ್ರಶ್ನೆ ನೋಡ್ರಿ, ಕೆಳಗಿನ ಆಯ್ಕೆಗಳಲ್ಲಿ ಕನ್ನಡ ಸಂಧಿಗಳಿಗೆ ಉದಾಹರಣೆ ಅಲ್ಲದ ಆಯ್ಕೆಯನ್ನು ಗುರುತಿಸಿ. ಇಲ್ಲಿ ಯಾವುದು ಸಂಧಿಗಳಿಗೆ, ಕನ್ನಡ ಸಂಧಿಗಳಿಗೆ ಉದಾಹರಣೆ ಆಗಲ್ಲ ಅಂತ ಪ್ರಶ್ನೆ ಕೇಳ್ಯಾರೆ. ಮಾತಿಲ್ಲ ಮನೆಯನ್ನು ಮಳೆಗಾಲ, ಅವನೂರು ಬೇರೊಬ್ಬ ನೀರಿಲ್ಲ, ಗುರುಪದೇಶ ಮುನೀಂದ್ರ ಗಿರೀಶ, ಮನೆಯನ್ನು ಗುರುವನ್ನು ನೋಡುತ್ತಾ. ಇದಕ್ಕೆ ರೈಟ್ ಆನ್ಸರ್ ಬಂದ್ರಿ 3ನೇದ್ರಿ. ಗುರುಪದೇಶ ಮುನೀಂದ್ರ ಗಿರೀಶ ಇವೆಲ್ಲವೂ ಸವರ್ಣ ದೀರ್ಘ ಸಂಧಿ ಆಗ್ತಾವ್ರಿ. ಸವರ್ಣ ದೀರ್ಘ ಸಂಧಿ ಇದು ಕನ್ನಡ ವ್ಯಂಜನ ಸಂಧಿ, ಸಂಸ್ಕೃತ ಸಂಧಿಗೆ ಸಂಬಂಧಪಟ್ಟದು. ಇನ್ನು ಇವು ಉಳಿದುವೆಲ್ಲಪ್ಪ ಅಂದ್ರ ಮನೆಯನ್ನು, ಮಾತಿಲ್ಲ ಇವೆಲ್ಲ ಆಗಮ ಸಂಧಿಗೆ ಸಂಬಂಧಪಟ್ಟಂಗೆ ರೀ. ಆದೇಶ, ಆಗಮ, ಹೌದಾ? ಇವೆಲ್ಲ ಏನಪ್ಪಾ ಅಂದ್ರೆ ಕನ್ನಡ ಸಂಧಿಗಳಿಗೆ ಉದಾಹರಣೆಗಿವೆ. ಕನ್ನಡ ಸಂಧಿಗೆ ಉದಾಹರಣೆ ಅಲ್ಲದು ಒಂದು ಯಾವ್ದಪ್ಪ ಅಂದ್ರ ಈ ಗುರುಪದೇಶ ಮುನೀಂದ್ರ ಗಿರೀಶ ಇವೆಲ್ಲವೂ ಕೂಡ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಗಳು. ಸವರ್ಣ ದೀರ್ಘ ಸಂಧಿ ಎದ್ರಾಗ ಬರ್ತದಪ್ಪ ಅಂದ್ರೆ ಸಂಸ್ಕೃತ ಸಂಧಿ ಒಳಗೆ, ನೆನಪಿರ್ಲೆ. 4ನೇ ಪ್ರಶ್ನೆ ನೋಡ್ರಿ, ಕನ್ನಡ ಪ್ರಥಮಗಳಲ್ಲಿ ತಪ್ಪಾಗಿರುವ ಆಯ್ಕೆಯನ್ನು ಗುರುತಿಸಿ. ನೀವು ಕನ್ನಡದ ಮೊದಲುಗಳು ಎಷ್ಟಿದಾವಲ್ಲ ಅವೆಲ್ಲ ಸಂಪೂರ್ಣವಾಗಿ ಓದ್ಕೋಬೇಕು. ಅದ್ರ ಮೇಲೆ ಕಂಪಲ್ಸರಿ ಒಂದು ಕ್ವಶನ್ ಇದ್ದೇ ಇರುತ್ತೈತ್ರಿ. ಇದರೊಳಗೆ ಕನ್ನಡದ ಮೊದಲುಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೇಳ್ಯಾರಿ. ಕನ್ನಡದ ಮೊದಲ ಗದ್ಯ ಕೃತಿ ಶಾಸನ ಯಾವ್ದಪ್ಪ ಅಂದ್ರೆ ಹಲ್ಮಿಡಿ ಶಾಸನ, ಕರೆಕ್ಟ್ ಆಗಿದೆ ರೀ. ನೆಕ್ಸ್ಟ್ ತ್ರಿಪದಿ ಛಂದಸ್ಸಿನಲ್ಲಿರುವ ಮೊದಲ ಶಾಸನ ಐಹೊಳೆ ಶಾಸನ, ಇದು ತಪ್ಪಾಗಿದೆ ರೀ, ಹೌದಾ? ಕನ್ನಡದ ಮೊದಲ ಸಾಮಾಜಿಕ ಕಾದಂಬರಿ ಇಂದಿರಾಬಾಯಿ, ಇದು ಕೂಡ ಕರೆಕ್ಟ್ ಆಗಿದೆ. ಕನ್ನಡದ ಮೊದಲ ಶಾಸ್ತ್ರ ಗ್ರಂಥ ಕವಿರಾಜ ಮಾರ್ಗ. ಕನ್ನಡದ ಮೊದಲ ಗದ್ಯ ಕೃತಿ ಗ್ರಂಥ ಯಾವ್ದಪ್ಪ ಅಂದ್ರೆ ಒಡ್ಡಾರಾಧನೆ, ಇದು ಕೂಡ ನೆನಪಿರ್ಬೇಕು. ನೆಕ್ಸ್ಟ್ ಇಲ್ಲಿ ಹೊಂದಿಸಿ ಬರೆಯಿರಂತ ಪ್ರಶ್ನೆ ಕೇಳ್ಯಾರಿ. ಕುವೆಂಪು ಅವರು ಮತ್ತು ಚೆನ್ನವೀರ ಕಣಿ ಮತ್ತ ಈ ಪೂತಿನ, ನೆಕ್ಸ್ಟ್ GS ಸಿದ್ಧಲಿಂಗಯ್ಯ ಇವರ ಒಂದು ಹೇಳಿಕೆಗಳನ್ನ ನಿಮ್ಗೆ ಕೊಟ್ಟಿದ್ದಾರೆ. ಅವರ ಪ್ರಸಿದ್ಧ ಸಾಲುಗಳು ಯಾವೆಲ್ಲ ಅವರಿಗೆ ಹೊಂದಿಸಿ ಬರೀಬೇಕ್ರಿ. ಕುವೆಂಪು ಅವರು ಏನ್ ಹೇಳ್ತಾರಪ್ಪ ಅಂದ್ರ
ಎಲ್ಲಾದರೂ ಇರು ಎಂತಾದರೂ ಇರು ಅಂತ ಹೇಳ್ತಾರೆ. ನೆಕ್ಸ್ಟ್ ಚನ್ನವೀರ ಕಣಿವೆ ಅವರು ಯಾವ್ದು ಹೇಳ್ತಾರಪ್ಪ ಅಂದ್ರೆ ಅವರು ಹೆಸರಾಯ್ತು ಕರ್ನಾಟಕ ಉಸಿರಾಗಲಿ ಕನ್ನಡ ಅಂತ ಹೇಳ್ತಾರೆ. ನೆಕ್ಸ್ಟ್ ಪುತಿನ್ ಅವರು ಏನ್ ಹೇಳ್ತಾರಪ್ಪ ಅಂದ್ರ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಕನ್ನಡವನ್ನೇ ಬಳಸಿ ಅಂತ ಹೇಳ್ತಾರೆ. ಜೆ.ಎಸ್. ಸಿದ್ಲಿಂಗಯ್ಯ ಅವರು ನಮ್ಮೆಲ್ಲರ ತಾಯಿ ನೀನು ಕರ್ನಾಟಕ ಮಾತೆ ಅಂತ ಅವ್ರು ಹೇಳ್ತಾರೆ. ಅವ್ರ ಪ್ರಸಿದ್ಧ ಸಾಲುಗಳು ಕನ್ನಡಕ್ಕೆ ಸಂಬಂಧಪಟ್ಟಂಗೆ. ಇನ್ನ 6ನೇ ಪ್ರಶ್ನೆ ನೋಡ್ರಿ ಯಾವ ರೀತಿ ಕೇಳ್ಯಾರ. ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದ ಆಯ್ಕೆಗಳನ್ನು ಗುರುತಿಸಿ. ಒಂದೇದ್ ನೋಡ್ರಿ, ವಸ್ತುಗಳು, ಪ್ರಾಣಿಗಳು ಅಥವಾ ವ್ಯಕ್ತಿಗಳ ಗುಣ, ಸ್ವಭಾವ, ರೀತಿಗಳನ್ನು ವರ್ಣಿಸುವ ಅಥವಾ ವಿಶ್ಲೇಷಿಸುವ ಶಬ್ದಗಳನ್ನು ವಿಶೇಷಣಗಳು ಎನ್ನುವರು. ವಿಶೇಷಣಗಳಲ್ಲಿ ಸಂಖ್ಯಾವಾಚಕ, ಗುಣವಾಚಕ, ಪರಿಮಾಣವಾಚಕ, ಪ್ರಕಾರವಾಚಕ, ದಿಗ್ವಾಚಕ, ವಿಶೇಷಣ ಎಂಬ 5 ಪ್ರಕಾರಗಳಿವೆ. ಇಲ್ಲಿ ಆಯ್ಕೆಗಳನ್ನು ಕೂಡ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದು ಆಯ್ಕೆ 2 ಮಾತ್ರ ಸರಿಯಾಗಿದೆ. ವಿಶೇಷಣಗಳಲ್ಲಿ ಸಂಖ್ಯಾವಾಚಕ, ಗುಣವಾಚಕ, ಪರಿಮಾಣವಾಚಕ, ಪ್ರಕಾರವಾಚಕ, ದಿಗ್ವಾಚಕ, ವಿಶೇಷಣ ಎಂಬ 5 ಪ್ರಕಾರಗಳಿವೆ. ನೆನಪಿರ್ಲಿ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ 7ನೇದು. ಕೆಳಗೆ ನೀಡಿರುವ ಪ್ರಮುಖ ಪ್ರಶಸ್ತಿಗಳು ಅವುಗಳ ನೀಡುವ ಸಂಸ್ಥೆಗಳೊಂದಿಗೆ ಹೊಂದಿಸಿ ಮತ್ತು ಸರಿಯಾದ ಆಯ್ಕೆಯನ್ನು ಗುರುತಿಸಿ. ಈ ಸೈಡ್ ಏನಪ್ಪಾ ಅಂದ್ರೆ ಪ್ರಶಸ್ತಿಗಳನ್ನು ಕೊಟ್ಟಾರ, ಆ ಪ್ರಶಸ್ತಿಗಳನ್ನು ನೀಡುವ ಸಂಸ್ಥೆಗಳನ್ನು ಕೊಟ್ಟಾರ. ಯಾವ್ಯಾವ ಪ್ರಶಸ್ತಿಗಳು ಯಾವ್ಯಾವ ಸಂಸ್ಥೆಗಳು ನೀಡ್ತಾವ ಅಂತೇಳಿ ನೀವು ಹೊಂದಿಸಿ ಬರೀಬೇಕು. ಕರ್ನಾಟಕ ಸಂಬಂಧಪಟ್ಟಂಗೆ ಕರ್ನಾಟಕದಲ್ಲಿ ಕೊಡಮಾಡುವಂತ ಎಲ್ಲಾ ಒಂದು ಪ್ರಶಸ್ತಿಗಳ ಬಗ್ಗೆ ನೀವು ಸಂಪೂರ್ಣವಾಗಿ ಓದ್ಕೊಳ್ಬೇಕಾಗ್ತದೆ. ಯಾರು ರೀಸೆಂಟ್ ಆಗಿ ಆ ಪ್ರಶಸ್ತಿಗಳನ್ನ ಪಡೆದುಕೊಂಡ್ರು ಮತ್ತು ಮೊದಲು ಯಾರು ಪಡೆದುಕೊಂಡ್ರು, ಅದರ ಒಂದು ಪದಕ ಎಷ್ಟು ಗ್ರಾಮ್ ಇರುತ್ತದೆ, ಅವರು ನಗದು ಮಾಡಿರ್ತಕ್ಕಂಥ ಹಣ ಎಷ್ಟು, ಎಲ್ಲವೂ ಕೂಡ ಯಾವಾಗ ಸ್ಟಾರ್ಟ್ ಆಯ್ತು ಆ ಪ್ರಶಸ್ತಿ ಡೀಟೇಲ್ ಆಗಿ ಓದ್ಕೋಬೇಕಾಗ್ತದೆ. ಇಲ್ಲಿ ನೋಡ್ರಿ ನೀಡುವಂತ ಸಂಸ್ಥೆಗಳ ಬಗ್ಗೆ ಮೇಲೆ ಕೇಳ್ಯಾರ. ಸರಸ್ವತಿ ಸಮ್ಮಾನ ಯಾರು ನೀಡ್ತಾರಪ್ಪ ಅಂದ್ರೆ ಕೆ.ಕೆ. ಬಿರ್ಲಾ ಪ್ರತಿಷ್ಠಾನ ಸಂಸ್ಥೆಯವ್ರು ನೀಡ್ತಾರೆ. ಇನ್ನು ಬಸವಶ್ರೀ ಪ್ರಶಸ್ತಿ ಯಾರು ನೀಡ್ತಾರ ಅಂದ್ರೆ ಮುರುಘಾ ಮಠದ ಸಂಸ್ಥೆ ನೀಡ್ತಾರೆ. ಇನ್ನು ನಾಡೋಜ ಪ್ರಶಸ್ತಿ ಯಾರು ನೀಡ್ತಾರೆ ಹಂಪಿ ವಿಶ್ವವಿದ್ಯಾಲಯ ನೀಡ್ತೈತ್ರಿ. ಇನ್ನು ನೃಪತುಂಗ ಪ್ರಶಸ್ತಿ BMTC ಮತ್ತು ಕಸಾಪದವರು ನೀಡ್ತಾರೆ. ಹೌದಾ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ 8ನೇದು. ಕನ್ನಡ ಕವಿಗಳ ಕಾವ್ಯನಾಮಗಳಿಗೆ ಸಂಬಂಧಿಸಿದಂತೆ ತಪ್ಪಾಗಿರುವ ಆಯ್ಕೆಗಳನ್ನು ಗುರುತಿಸಿ. ಇಲ್ಲಿ ಕೂಡ ನೀವು ಎಲ್ಲ ಅತಿ ಹೆಚ್ಚಾಗಿ ಓದ್ಕೋಬೇಕಾಗಿದೆಪ್ಪ ಅಂದ್ರೆ ಈ ಕಾವ್ಯನಾಮಗಳ ಮೇಲೆ ಕೂಡ ಹಲವು ಬಾರಿ ಪ್ರಶ್ನೆಗಳನ್ನಾಗಿವ ಆಗ್ತವೆ. ಕಂಪಲ್ಸರಿ ಅಲ್ಲಿ ಕೂಡ ಕಾವ್ಯನಾಮದ ಮೇಲೆ ಕೂಡ ಒಂದು ಪ್ರಶ್ನೆ ಇದ್ದಿರ್ತದ. ಪ್ರಮುಖ ಕವಿಗಳು ಮತ್ತು ಕರ್ನಾಟಕದ ಕವಿಗಳು ಎಲ್ಲಾ ಕವಿಗಳ ಒಂದು ಕಾವ್ಯನಾಮಗಳು ನೀವು ತಿಳ್ಕೊಳ್ಳಬೇಕಾಗ್ತದೆ, ಓದ್ಕೊಳ್ಳಬೇಕಾಗ್ತದೆ. ಇಲ್ಲಿ ಯಾವತ್ ತಪ್ಪಾಗಿದೆ ಅಂತ ಕೇಳ್ಯಾರಿ. ತಿರುಳುಗನ್ನಡ ತಿರುಕ ಮಧುರ ಚೆನ್ನ, ಇದು ತಪ್ಪಾದ್ರಿ. ಮಧುರ ಚೆನ್ನನ ಒಂದು ಕಾವ್ಯನಾಮ ಚೆನ್ಮಲ್ಲಪ್ಪ ಅಂತ ಹೇಳ್ರಿ. ತಿರುಳುಗನ್ನಡ ತಿರುಕ ಆಗಲ್ರಿ. ಇನ್ನ ಶ್ರೀರಂಗ ಆದ್ಯರಂಗಾಚಾರ್ಯ ಕರೆಕ್ಟ್ ಆಗಿದೆ. ರಾಜೀವ ವ್ಯಾಸರಾಯ ಬಲ್ಲಾಳ ಕರೆಕ್ಟ್ ಆಗಿದೆ. ಸತ್ಯಕಾಮ ಅನಂತ ಕೃಷ್ಣ ಶಾಪುರ ಕರೆಕ್ಟ್ ಆಗಿದೆ. ಇನ್ನ ಕುವೆಂಪು ಅವ್ರದ್ದು ಕಿಶೋರ ಚಂದ್ರವಾಣಿ, ವಿಕ್ರು ಗೋಕಾಕ್ ಅವ್ರದ್ದು ವಿನಾಯಕ. ನೆಕ್ಸ್ಟ್ ರೀ ಯಾರೇ ದ.ರಾ ಬೇಂದ್ರೆ ಅವರು ಅಂಬಿಕಾ ದಣೇತ್ಯ. ಪ್ರತಿಯೊಬ್ಬರು ಇಲ್ಲಿ ಹೆಚ್ಚು ಯಾವ ಕವಿಗಳಿಗೆ ನೀವು ಒತ್ತು ಕೊಟ್ಟು ಓದ್ಬೇಕಪ್ಪ ಅಂದ್ರೆ ಜ್ಞಾನಪೀಠ ಪುರಸ್ಕೃತ ಕವಿಗಳಿಗೆ ನೀವು ಅತಿ ಹೆಚ್ಚು ಅವ್ರ ಬಗ್ಗೆ ಸಂಪೂರ್ಣಗಳನ್ನ ತಿಳಿದುಕೊಳ್ಬೇಕಾಗ್ತದ. ಇನ್ನ 9ನೇ ನೋಡ್ರಿ, ಹಲ್ಮಿಡಿ ಶಾಸನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಈ ಹೇಳಿಕೆಗಳನ್ನು ಪರಿಗಣಿಸಿ ತಪ್ಪಾದ ಆಯ್ಕೆಯನ್ನು ಗುರುತಿಸಿ ಅಂತ ಹೇಳ್ಯಾರಿ. 1ನೇದು ಹಲ್ಮಿಡಿ ಶಾಸನಕ್ಕೆ ಸಂಬಂಧಪಟ್ಟಂಗೆ ಯಾವ್ದು ತಪ್ಪಾಗಿದೆ ಅಂತ ಟಿಕ್ ಮಾಡ್ಬೇಕು ನೋಡ್ರಿ. 1ನೇದು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಊರಿನಲ್ಲಿ ಸಿಕ್ಕಿದ ಹಲ್ಮಿಡಿ ಶಾಸನವನ್ನು ಸಂಶೋಧಿಸಿದವರು ಡಾಕ್ಟರ್ ಎಂ.ಎಸ್. ಕೃಷ್ಣ. ರೈಟ್ ರೀ, ಇದು ಹಲ್ಮಿಡಿ ಶಾಸನ ಹಾಸನ ಜಿಲ್ಲೆಯ ಒಂದು ಬೇಲೂರು ತಾಲೂಕಿನಲ್ಲಿ ಸಿಕ್ಕಿರ್ತಕ್ಕಂಥದ್ರಿ. ಇನ್ನ ನೆಕ್ಸ್ಟ್ 2ನೇ ಹೇಳಿಕೆ ನೋಡ್ರಿ, ಸಾರಿ 2ನೇ ಹೇಳಿಕೆ. ಈ ಶಾಸನ ಕಾಲ ಕ್ರಿಸ್ತಕ 450 ಆಗಿದ್ದು ಇದು ಪೂರ್ವದ ಹಳೆಗನ್ನಡಕ್ಕೆ ಸೇರುತ್ತದೆ. ರೈಟ್ ಆನ್ಸರ್. ಇಲ್ಲಿ ಪೆತ್ತಜಯನ ಎಂಬ ಕರ್ಮಣಿ ರೂಪ ಮತ್ತು ಪೊಗಳೆ ಪೊಟ್ಟಣ ಎಂಬ ಹರಿಸಮಾಸವನ್ನು ಕಾಣಬಹುದಾಗಿದೆ. ಇದೊಂದು ದಾನ ಶಾಸನವಾಗಿದೆ. ಇದು ಹಲ್ಮಿಡಿ ಶಾಸನಕ್ಕೆ ಸಂಬಂಧಪಡಲಾರ ವಿಷಯ ಯಾವ್ದಪ್ಪ ಅಂದ್ರ ಇಲ್ಲಿ ಪೆತ್ತಜಯನ ಎಂಬ ಕರ್ಮಣಿ ರೂಪ ಪೊಗಳೆ ಪಟ್ಟಣ ಹರಿಸಮಾಸವನ್ನ ನಾವು ಕಾಣುವ ಇಲ್ರಿ, ಕಾಣಬಹುದಾಗಿದೆ ಅಂತ ಹೇಳ್ಯಾರಿ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ 10ನೇದು.
ಈ ಕೆಳಗೆ ನೀಡಿರುವ ವಿವರಣೆಯು ಯಾವ ಕವಿಗೆ ಸಂಬಂಧಿಸಿದೆ ಎಂಬುದನ್ನು ಗುರುತಿಸಿ. ಸಾರಿ, ಒಂದೇನು ನೋಡ್ರಿ, ಈ ಕವಿಯು ಕಾಲ ಕ್ರಿಸ್ತಕ 902 ಆದರೆ ಕೃತಿ ರಚನೆಯ ಕಾಲ ಕ್ರಿಸ್ತಕ 940. ಈತನು ಚಾಲುಕ್ಯ ದೊರೆ 2ನೇ ಅರಿಕೇಸರಿಯ ಆಸ್ಥಾನ ಕವಿ. ಈತನ ಮಹಾಕಾವ್ಯ ಒಂದರಲ್ಲಿ ನೀಲಾಂಜನೆಯ ನಾಟ್ಯ ಪ್ರಸಂಗ ಬರುತ್ತದೆ. ಪುಲಗೇರಿ ತಿರುಳುಗನ್ನಡ ಈತನ ಒಂದು ಕಾವ್ಯ ಭಾಷೆಯಾಗಿತ್ತು. ಹಾಗಾದ್ರೆ ಈ ಕವಿ ಯಾರು? ಈ ಮೇಲಿನ 4 ಹೇಳಿಕೆಗಳು ಪಂಪ ಕವಿಗೆ ಸಂಬಂಧಪಟ್ಟದ್ರೆ ಇದಕ್ಕೆ ರೈಟ್ ಆನ್ಸರ್ ಬಂದ್ರೆ ಪಂಪ. ಇನ್ನು ನೆಕ್ಸ್ಟ್ 11ನೇ ಪ್ರಶ್ನೆ ನೋಡ್ರಿ, ಕನ್ನಡ ಸಾಹಿತ್ಯ ಚರಿತ್ರೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ ಎಂಬುದನ್ನು ಗುರುತಿಸಿ. ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳ್ಯಾರಿ. ಒಂದೇನು ನೋಡ್ರಿ, ತ್ರಿಪದಿಯು ಬಾದಾಮಿ ಶಾಸನದ ಛಂದಸ್ಸು ಆಗಿದೆ. ಆರ್ ನರಸಿಂಹಾಚಾರ್ಯ ಅವರ ಮತ ಪ್ರಾಧಾನ್ಯದ ಆಧಾರದ ಮೇಲೆ ಕನ್ನಡ ಸಾಹಿತ್ಯವನ್ನು ಜೈನ, ವೀರಶೈವ, ಬ್ರಾಹ್ಮಣ ಯುಗವೆಂದು ವಿಭಾಗಿಸಿದ್ದಾರೆ. ಟಿ ಎಸ್ ವೆಂಕಣ್ಣಯ್ಯ ಅವರು ಬೌದ್ಧರೇ ಕನ್ನಡ ಆದಿಕವಿಗಳೆಂದು ಅಭಿಪ್ರಾಯಪಟ್ಟಿದ್ದಾರೆ. ಗಾಥ ಸಪ್ತಸತಿ ಎಂಬ ಪ್ರಾಚೀನ ಗ್ರಂಥದ ಪೊಟ್ಟ, ತುಪ್ಪ, ಪೊಡೆ, ತೀರ ಎಂಬ ಕನ್ನಡ ಶಬ್ದಗಳು ಉಲ್ಲೇಖವಿದೆ. ಇವು ಮೇಲಿನ ಯಾವುದೂ ಕೂಡ ತಪ್ಪಾಗಿಲ್ಲ, ಎಲ್ಲವೂ ಕನ್ನಡ ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಂಗೆ ಇವು 4 ಹೇಳಿಕೆಗಳನ್ನು ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 12ನೇದು, ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿದೆ? ಒಂದೇನು ನೋಡ್ರಿ, 10ನೇ ಶತಮಾನವನ್ನು ಕನ್ನಡ ಸಾಹಿತ್ಯದ ಸುವರ್ಣಯುಗ ಎನ್ನುತ್ತಾರೆ. 10ನೇ ಶತಮಾನದಲ್ಲಿ ಕನ್ನಡ ಸಾಹಿತ್ಯದ ಪ್ರಮುಖ ರೂಪ ಚಂಪು. 1ನೇ ನಾಗವರ್ಮ ಕರ್ನಾಟಕದ ಕಾದಂಬರಿ ಎಂಬ ಕೃತಿಯನ್ನು ರಚಿಸಿದ್ದಾರೆ. ಮದನ ತಿಲಕ ಕೃತಿಯನ್ನು ರಚಿಸಿದವರು ಚಂದ್ರರಾಜ. ಮೇಲಿನ ಎಲ್ಲವೂ ಕೂಡ ಸರಿಯಾಗಿದೆ, ಎಲ್ಲವೂ ಕೂಡ ಕರೆಕ್ಟ್ ಆಗಿದೆ, ಹೌದಾ? 13ನೇ ನೋಡ್ರಿ, ಒಡನೆ, ಒಂದಿಗೆ, ಒಟ್ಟಿಗೆ, ಜೊತೆಗೆ ಕೂಡ ಇಂತಹ ಪದೋತ್ತರ ರೂಪಗಳು ಈ ಕೆಳಗಿನ ಯಾವ ವಿಭಕ್ತಿಯನ್ನು ಸೂಚಿಸುತ್ತದೆ? ಸಹತ್ವ ವಿಭಕ್ತಿ, ಪ್ರಥಮ ವಿಭಕ್ತಿ, ಚತುರ್ಥ ವಿಭಕ್ತಿ, ಪಂಚಮ ವಿಭಕ್ತಿ. ಇದಕ್ಕೆ ರೈಟ್ ಆನ್ಸರ್ ಬಂದ್ರೆ ಸಹತ್ವ ವಿಭಕ್ತಿ. ನಿಮ್ಗೆ ನೆನಪಿರ್ಲಿ, ವಿಭಕ್ತಿ ಪ್ರತ್ಯಯ ಮೇಲೆ ಕೂಡ ಕಂಪಲ್ಸರಿ ಒಂದು ಕ್ವಶನ್ ಇದ್ದೇ ಇರುತ್ತೆ. ಸೊ ವಿಭಕ್ತಿ ಪ್ರತ್ಯಯಗಳು ಕೂಡ ನೀವು ನೋಡ್ಕೋಬೇಕಾಗುತ್ತೆ. 14ನೇ ನೋಡಿ, ಕೆ.ಸಿ. ರಾಜ ತನ್ನ ಶಬ್ದಮಣಿ ದರ್ಪಣದಲ್ಲಿ ಹೇಳಿರುವ ಲಿಂಗಗಳನ್ನು ಅವುಗಳ ಉದಾಹರಣೆಯೊಂದಿಗೆ ಹೊಂದಿಸಿ ಬರೆದು. ನೋಡಿ, ಕೆ.ಸಿ. ರಾಜ ಬರೆದಿರ್ತಕ್ಕಂಥ ಶಬ್ದಮಣಿ ದರ್ಪಣದಲ್ಲಿ ಅವುಗಳ ಲಿಂಗಗಳಿಗೆ ಉದಾಹರಣೆಯನ್ನ ನೀವು ಗುರುತಿಸಿ ಹೊಂದಿಸಿರಿ ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ, ಪುಂಸ್ತ್ರೀಲಿಂಗ, ನಿತ್ಯ ನಪುಂಸಕ ಲಿಂಗ, ಅವ್ಯಯ ಲಿಂಗ, ವಿಶೇಷ ಅದನ್ಯ ಲಿಂಗ. ಪುಂಸ್ತ್ರೀಲಿಂಗಕ್ಕೆ ರೈಟ್ ಆನ್ಸರ್ ಬಂದ್ರೆ ಒಂದನೇದು ಡಿ. ಪುಂಸ್ತ್ರೀಲಿಂಗ ಪುರುಷರು ಮತ್ತು ಇವರು ಸ್ತ್ರೀಯರು. ನಿತ್ಯ ನಪುಂಸಕ ಲಿಂಗಕ್ಕ ಸೇರಿ ನೀನ್ ಅರಸಂ, ನೀನ್ ಅರಸಿ, ನೀನು ಪಶು. ಅವ್ಯಯ ಲಿಂಗ ಬೀರಿ, ಬೊಂಕನೆ, ಮೆಲ್ಲನೆ. ವಿಶೇಷ ದಾನಿ ಲಿಂಗ ಅಭಿಮಾನಿ, ದಾನಿ ಅಂತ. ಹೌದ್ರಿ. ನೆಕ್ಸ್ಟ್ 15ನೇ ಪ್ರಶ್ನೆ ನೋಡ್ರಿ, ಈ ಕೆಳಗಿನ ವರ್ಣಗಳನ್ನು ಅವುಗಳ ಉತ್ಪತ್ತಿ ಸ್ಥಾನಗಳೊಂದಿಗೆ ಹೊಂದಿಸಿ ಬರೆಯಿರಿ. ಪಟ್ಟಿ 1, ಪಟ್ಟಿ 2 ಅಂತ ಕೊಟ್ಟಾರಿ. ಅ, ಟ, ಯ, ತ. ಪಟ್ಟಿ 2 ಒಳಗ ತಾಲವ್ಯ, ಕಂಠ್ಯ, ದಂತ್ಯ, ಮೂರ್ಧನ್ಯ ಅಂತ ಕೊಟ್ಟಾರೆ. ತಳಗ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಾರ. ಇದಕ್ಕೆ ರೈಟ್ ಆನ್ಸರ್ ಬಂದ್ರೆ 2ನೇದು. 1ನೇದು ಅ ಏನಂತ ಕರಿತೀರ? ಕಂಠ್ಯ ಅಕ್ಷರ ಅಂತ ಕರಿತೀವ್ರಿ. ಟ ಮೂರ್ಧನ್ಯ ಅಕ್ಷರ ಅಂತ ಕರಿತೇವ್ರಿ. ಇನ್ನ ಏಕ ತಾಲವ್ಯ ಅಂತ ಕರಿತೇವ್ರಿ. ತಕ ದಂತ್ಯ ಅಂತ ಕರಿತೇವ್ರಿ. ನೀವು ಈ ಸಂಪೂರ್ಣ ತಾಲವ್ಯ, ಕಂಠ್ಯ, ದಂತ್ಯ, ಮೂರ್ಧನ್ಯ ಇವುಗಳ ಬಗ್ಗೆ ಕಲಿಬೇಕಾದ್ರಪ್ಪ ಅಂದ್ರೆ 6ರಿಂದ 10ನೇ ತರಗತಿ ಎಲ್ಲಾ ಪಾಠಗಳ ಹಿಂದೆ ಭಾಷಾಭ್ಯಾಸ ಅಂತ ಕೊಟ್ಟಿರ್ತಾರೆ. ಸಂಪೂರ್ಣವಾಗಿ ಕನ್ನಡ ಗ್ರಾಮರ್ಗಳನ್ನ ಪರಿಪೂರ್ಣವಾಗಿ ಅವಷ್ಟು ಓದ್ಕೊಂಡ್ರೆ ನೀವು ಆರಾಮಾಗಿ ಕಡ್ಡಾಯ ಕನ್ನಡ ಮತ್ತು ಈ ಕಮ್ಯುನಿಕೇಶನ್ ಪೇಪರ್ ಈಸಿಯಾಗಿ ಪಾಸ್ ಮಾಡ್ಬೋದು. ನೆಕ್ಸ್ಟ್ 14ನೇ ಪ್ರಶ್ನೆ ನೋಡ್ರಿ, ನೀವು ಜನರಿಂದ ಅಪಾರ ಪ್ರೀತಿಯನ್ನು ಗಳಿಸಬಲ್ಲಿರಿ. ಈ ಹೇಳಿಕೆಯ ಕ್ರಿಯಾಪದವು ಈ ರೂಪದಲ್ಲಿದೆ. ನೀವು ಜನರಿಂದ ಅಪಾರ ಪ್ರೀತಿಯನ್ನು ಗಳಿಸಬಲ್ಲಿರಿ. ಇಲ್ಲೇನು ಹೇಳ್ತಾರಪ್ಪ ಅಂದ್ರೆ ಗಳಿಸಬಲ್ಲಿರಿ. ನಿಷೇಧಾರ್ಥಕ ರೂಪ, ವಿದ್ಯಾರ್ಥಕ ರೂಪ, ನಿರ್ದೇಶನಾತ್ಮಕ ರೂಪ, ಸಂಭವನಾರ್ಥಕ ರೂಪ.
ಇಲ್ಲಿ ವಿದ್ಯಾರ್ಥಕ ರೂಪ ಅಂತ ಹೇಳ್ತಾರೆ. ಗಳಿಸಬಲ್ಲಿರಿ, ಆಶೀರ್ವದಿಸಿ, ಆಶೀರ್ವಾಗಲಿ, ಇಂತಹ ವಾಕ್ಯಗಳು ಬಂದ್ರಪ್ಪ ಅಂದ್ರೆ ನೀವು ವಿದ್ಯಾರ್ಥಕ ರೂಪವನ್ನ ಹಾಕಬಹುದು. ನೆಕ್ಸ್ಟ್ ಹೊಂದಿಸಿ ಬರೆಯಿರ ಮೇಲೆ ಪ್ರಶ್ನೆ. ವಿಭಕ್ತಿ ಪ್ರತ್ಯಯ ಕೊಟ್ರ ಅವು ಈ ಕಡೆ ವಾಕ್ಯಗಳನ್ನ ಕೊಟ್ರ ಅವು ಯಾವ ವಿಭಕ್ತಿ ಪ್ರತ್ಯಯಗಳನ್ನ ಅದಾವ ಅಂತೇಳಿ ಹೊಂದಿಸಿ ಬರೀಬೇಕ್ರಿ. ಪ್ರಥಮ, ದ್ವಿತೀಯ, ಚತುರ್ಥಿ, ತೃತೀಯ. ನಿಮ್ಗೆ ಗೊತ್ತಿರಬೇಕು ಪ್ರಥಮವು ದ್ವಿತೀಯನ್ನು ತೃತೀಯದಿಂದ ಚತುರ್ಥಿ ಈಗೇಕೆ. ಪ್ರಥಮ ಸವಿರುಚಿಯು ಹೂ ಬಂದಿದರಿ. ನೆಕ್ಸ್ಟ್ ದ್ವಿತೀಯ ಕಲಾಕೃತಿಯನ್ನು ದ್ವಿತೀಯ ಹಣ್ಣು ಕರೆಕ್ಟ್. ಪ್ರಥಮವು ದ್ವಿತೀಯ ಹಣ್ಣು ಬಂದಿದೆ. ತೃತೀಯ ಆಟದಿಂದ, ತೃತೀಯದು ವಿಭಕ್ತಿ ಪ್ರತ್ಯಯ ಇಂದ, ಆಟದಿಂದ ಇಂದ ಬಂದಿದೆ ಕರೆಕ್ಟ್ ಆಗಿದೆ. ಚತುರ್ಥಿ ಎತ್ತರಕ್ಕೆ ಕೆ ಬಂದಿದೆ, ಎತ್ತರಕ್ಕೆ. ರೈಟ್ ಆನ್ಸರ್ ಬಂದ್ರೆ ಆಪ್ಷನ್ 2 ಎಲ್ಲವೂ ಸರಿಯಾಗಿ ಹೊಂದಾಣಿಕೆ ಆಲ್ರೆಡಿ ಆಗಿವೆ. ಹೌದಾ. 18ನೇ ಪ್ರಶ್ನೆ ನೋಡ್ರಿ. ಹುದಲು ಎಂಬ ಪದದ ಅರ್ಥ ಅನ್ನ, ನೀರು, ಮರಳು, ಮಣ್ಣು. ಇದಕ್ಕೆ ರೈಟ್ ಆನ್ಸರ್ ಬಂದ್ರೆ ಮಣ್ಣು. ಗೆದ್ದಲ ಹುಳ, ಹುದಲ ಹುಳ ಅಂತಾರೆ ಅಂದ್ರೆ ಮಣ್ಣಿನ ಹುಳ ಅಂತ ಅರ್ಥ. ಹುದಲ ಪದದ ಅರ್ಥ ಮಣ್ಣು. ಈ ಪದಗಳ ಅರ್ಥ ಮೇಲೆ ಕೂಡ ಎಲ್ಲಿಯೂ ಕೇಳ್ತಾರಂತ ನಿಮ್ಗೆ ಗೊತ್ತಾಗಲ್ಲ. ಇವು ಕೂಡ 6ರಿಂದ 10ನೇ ತರಗತಿ ಇರ್ತಕ್ಕಂತ ಪರೀಕ್ಷೆಯಲ್ಲಿ ಹಿಂದ್ಗಡೆ ಕೇಳಿರ್ತಕ್ಕಂತ ಎಲ್ಲಾ ಪ್ರಶ್ನೆಗಳಲ್ಲಿ ಈ ಒಂದು ಪ್ರಶ್ನೆಗಳ ಮೇಲೆ ಸಮಾನಾರ್ಥಕ ಪದಗಳನ್ನ ಕೇಳ್ತಾರ, ಅಲ್ಲಿ ಕೂಡ ನೀವು ಬರೀಬಹುದು. ಧನ್ಯವಾದಗಳು.